ನಮ್ಮ ಜೊತೆ ಇದೀಗ ಅಪಾರ್ಟ್ಮೆಂಟ್ ಫೆಡರೇಷನ್ ಅಸೋಸಿಯೇಷನ್ ಖಜಾಂಚಿ ಆದಂತಹ ಕಿರಣ್ ಹೆಬ್ಬಾರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಎಲ್ಲ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಸದಸ್ಯರ ಜೊತೆ ಡಿ.ಕೆ. ಶಿವಕುಮಾರ್ ಅವರು ಸಂವಾದವನ್ನ ನಡೆಸಿದ್ರು. ಈ ಒಂದು ಸಂವಾದದ ಸಂದರ್ಭದಲ್ಲಿ ನಿಮ್ಮ ಒಂದು ಪತ್ರ ಸಾಕಷ್ಟು ಸಂಚಲನ ಮೂಡಿಸಿರುವಂಥದ್ದು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಹೆಸರನ್ನ ಹೇಳ್ಕೊಂಡು ಗರಂ ಆಗಿದ್ದಾರೆ ವೇದಿಕೆ ಮೇಲೆ. ಏನ್ ಹೇಳ್ತೀರಾ? ಅಷ್ಟಕ್ಕೂ ಆ ಪತ್ರದಲ್ಲಿ ಏನಿತ್ತು ಅಂತ? ಆ ಪತ್ರದಲ್ಲಿ ಏನಿತ್ತು ಅಂದರೆ ಮ್ಯಾನಿಫೆಸ್ಟೋದಲ್ಲಿ ಕಾಂಗ್ರೆಸ್ ಗೌರ್ಮೆಂಟು ಈ ಅಮೆಂಡ್ಮೆಂಟ್ ಬಿಲ್ ಆ್ಯಕ್ಟ್ ಆದಷ್ಟು ಬೇಗ ಜಾರಿಗೆ ತರ್ತೀವಿ ಅಂತ ಎಲೆಕ್ಷನ್ ಟೈಮಲ್ಲಿ ಪ್ರಾಮಿಸ್ ಮಾಡಿದರು. ಸೊ 2.5 ವರ್ಷ ಆಗಿದೆ ಎಲೆಕ್ಷನ್ ಆಗಿ. ಸೊ ನಾವು ಸುಮಾರು ಸಲ ಈ ವಿಷಯವಾಗಿ ಮೀಟಿಂಗ್ ಮಾಡಿದ್ವಿ, ಅದು ಆಗಿಲ್ಲ. ಸೊ ಅದಕ್ಕೆ ಆದಷ್ಟು ಬೇಗ ಇದನ್ನು ಜಾರಿಗೆ ತಗೊಂಬನ್ನಿ ಅಂತ ನಾನು ಲೆಟರ್ ಬರೆದಿದ್ದೆ DCMಗೆ. ಸರ್, ಓಕೆ, ನೀವು ಹೇಳ್ತಿರೋದು ಬರೀ ಅಷ್ಟೇ ಲೆಟರ್ ಇದ್ದಿದ್ರೆ ಡಿ.ಕೆ. ಅಷ್ಟೊಂದು ಗರಂ ಆಗ್ತಾ ಇರಲಿಲ್ಲ. ಆದರೆ ಬೇರೆ ಏನಿತ್ತು ಆ ಪತ್ರದಲ್ಲಿ ಅಂತ? ಚುನಾವಣೆ ವಿಚಾರವಾಗಿ ಏನಾದರೂ ಬೇರೆ ಇತ್ತಾ ಅಂತ? GB ಎಲೆಕ್ಷನ್ ಬರ್ತಾ ಇದೆ, ಆದಷ್ಟು ಬೇಗ ಇದನ್ನು ಜಾರಿಗೆ ತಗೊಂಬನ್ನಿ. ಇದು ಆದಷ್ಟು ಬೇಗ ಜಾರಿಗೆ ತಗೊಂಬಂದ್ರೆ ಈ ಕಾರ್ಪೊರೇಷನ್ GB ಎಲೆಕ್ಷನ್ ಏನು ಬರುತ್ತೋ ಅದು ಗೌರ್ಮೆಂಟಿಗೆ ಅನುಕೂಲ ಆಗತ್ತೆ ಅಂತ ನಾನು ಅದಲ್ಲಿ ಬರೆದಿದ್ದೆ. ಸರ್, ವೇದಿಕೆ ಮುಂಭಾಗದಲ್ಲೇ ಕೂತಿದ್ರಿ. ಅವ್ನು ಯಾವನೋ ಹೆಬ್ಬಾರ್, ಅವನಿಗೆ ನಾನು ಯಾರು ಅಂತ ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ, ನನ್ನ ಹತ್ರ ಎದುರಿಸೋದು ಬೆದರಿಸೋದೆಲ್ಲ ನಡೆಯಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ವೇದಿಕೆ ಮೇಲೆ ಅಂದ್ರೆ ವೇದಿಕೆ ಮುಂಭಾಗದಲ್ಲೇ ಕೂತಿದ್ದಂತಹ ನಿಮ್ಗೆ ಏನಾಯ್ತು? ಅಂದ್ರೆ ಬೇಜಾರು ಏನಾದ್ರೂ ಆಯ್ತಾ ಅಥವಾ ಭಯನ ಅಂತ? ಐ ಟೇಕ್ ಇಟ್ ಪಾಸಿಟಿವ್ಲಿ ಮೇಡಮ್. ಏನಾಯಿತು, ಈಗ ನಾನು ಬರೆದಿರ್ಬೋದು, ಅವ್ರಿಗೆ ನಾನು ಬರೆದಿರೋ ವರ್ಡಿಂಗ್ಸ್ ಇಷ್ಟ ಆಗ್ದಲೇ ಇರ್ಬೋದು, ಅಥವಾ ನಾನು ಬರೆದಿರೋ ಟೋನ್ ಇಷ್ಟ ಆಗ್ದಲೇ ಇರ್ಬೋದು. ಬಟ್ ಎಂಡ್ ರಿಸಲ್ಟು ಎಲ್ಲರಿಗೂ ಇದನ್ನು ಅಮೆಂಡ್ಮೆಂಟ್ ಮಾಡಿಕೊಡ್ತೀನಿ, ಇದನ್ನು ಜಾರಿಗೆ ತೊಗೊಂಬರ್ತೀನಿ ಆದಷ್ಟು ಶೀಘ್ರವಾಗಿ ಅಂತ ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರಲ್ಲ, ದಟ್ ಈಸ್ ದ ಔಟ್ಕಮ್ ಆಫ್ ದಿಸ್ ಲೆಟರ್. ಚುನಾವಣಾ ಸಂದರ್ಭದಲ್ಲಿ ರಾಜಕಾರಣಿಗಳು ಬಂದು ಬಹಳ ಸರಳವಾಗಿ, ಬಹಳ ನಯವಾಗಿ ಮತವನ್ನು ಕೇಳ್ತಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಅಂದರೆ ನೀವು ಕೂಡ ಚುನಾವಣೆ ವಿಚಾರವಾಗಿ ಆದರೂ ಅಂದರೆ ಅಸೋಸಿಯೇಷನ್ ಬಗ್ಗೆ ಹೇಳಿದ್ದೀರಾ, ಹೀಗೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅವಾಗೊಂದು ಇವಾಗೊಂದು ಅಂತನಾ? ಇಲ್ಲ ಮೇಡಮ್, ಅವ್ರದ್ದು ಯಾವ ಥರ ಮಾತಾಡಿದ್ರು ಗೊತ್ತಿಲ್ಲ, ಬಟ್ ಪಾಸಿಟಿವ್ ಆಗಿ ತೊಗೊಂಡು ಮಾಡೋಣ ಮೇಡಮ್, ಅಷ್ಟೇ. DCMನ ಭೇಟಿಯಾಗುವಂತಹ ಪ್ರಯತ್ನ ಏನಾದರೂ ಪಡ್ತೀರಾ ಮುಂದಿನ ದಿನಗಳಲ್ಲಿ ಅಂತ? ಖಂಡಿತ ಇದು ಕೆಲಸ ಈ ಆ್ಯಕ್ಟ್ ಆಗೋ ತನಕನೂ ಮಾಡಲೇಬೇಕು. ಆಮೇಲೆ ಅವ್ರು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇರೋದ್ರಿಂದ ಬೆಂಗಳೂರಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದೇ ಇರುತ್ತೆ, ನಾವು ಹೋಗಬೇಕಾಗಿ ಬಂದೇ ಬರುತ್ತೆ. ಸರ್, ಕೊನೆ ಪ್ರಶ್ನೆ. ಅವರು ಒಂದು ಮಾತು ಹೇಳಿದ್ರು, ನನ್ನ ತಮ್ಮನ ಸೋಲಿಸಿದ್ರಿ, ಶ್ರಮಪಟ್ಟು ನಾವು ಕೆಲಸವನ್ನು ಮಾಡಿಕೊಟ್ಟಿದ್ವಿ ಅಂತ. ಆ ಒಂದು ವಿಚಾರವಾಗಿ ಆ ಒಂದು ಬೇಸರದಲ್ಲಿ ಏನಾದರೂ ಡಿ.ಕೆ. ಈ ರೀತಿಯಾಗಿ ಮಾತನಾಡಿದ್ರ ಅಂತ? ಅದು ಅವರ ಪರ್ಸ್ನಲ್ ಇದು ಮೇಡಮ್, ಅದ್ರ ಬಗ್ಗೆ ನಾವು ಏನೂ ಹೇಳೋಕ್ಕಾಗಲ್ಲ. ಅದು ಅವ್ರ ಪರ್ಸ್ನಲ್ ಇರ್ಬೋದು, ಅಪಾರ್ಟ್ಮೆಂಟ್ ಓಟ್ ಹಾಕಿಲ್ಲ ಅಂತ, ಬಟ್ ಅವರು ಪರ್ಸ್ನಲ್ ಅನಾಲಿಸಿಸ್ ಮಾಡಿರ್ತಾರೆ, ಅವರು ಪೋಲ್ಡ್ ಡೇಟಾ ತೊಗೊಂಡಿರ್ತಾರೆ, ಅವ್ರಿಗೆ ಅನಿಸಿರ್ಬೋದು ಅದು ಪರ್ಸ್ನಲ್ ಇದು. ಸೊ ಅದಕ್ಕೂ ನಮ್ಮದಕ್ಕೂ ಏನೂ ಕನೆಕ್ಷನ್ ಇಲ್ಲ. ಇದಿಷ್ಟು ಕಿರಣ್ ಹೆಬ್ಬಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.